ನಡೆದಾಡುವ ದೇವರು ಅಂತಾನೆ ಕರೆಯುವಂತ ಅವರ ಭಕ್ತರು ಏನು ಮಲ್ಲಿಕಾರ್ಜುನ ಮುತ್ಯಾದರೆ ಅವರ ಮೇಲೆ ಪೋಸ್ಕೋ ಪ್ರಕರಣ ದಾಖಲಾಗ್ತಾ ಇದೆ ಅಂತೆ. ಅವರ ಭಕ್ತ ಗಣ ಇದೀಗ ಸಿಡಿದೆದ್ದಿರುವಂಥದ್ದು. ಈ ಒಂದು ಏನು ಪ್ರಕರಣ ದಾಖಲಾಗಿದೆ ಅದನ್ನ ವಾಪಸ್ ಪಡಲೇಬೇಕು ಅಂತ ಪಟ್ಟು ಹಿಡಿದಿರುವಂಥದ್ದು. ಇವತ್ತು ಮಠದಲ್ಲಿ ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರುವಂಥದ್ದು ಮಠದಲ್ಲೂ ಅವರ ಭಕ್ತ ವೃಂದ ಆಗಿರ್ಬೋದು, ಜೊತೆಗೆ ಅವ್ರ ಸಮುದಾಯದವರ ಆಗಿರ್ಬೋದು, ಇಡೀ ಮಹಲ್ ರೋಜಾದ ಗ್ರಾಮಸ್ಥರು ಕೂಡ ಈ ಒಂದು ಸಭೆ ನಡೆಸಿದ್ದಾರೆ. ಮಠದ ಆವರಣದಲ್ಲಿ ಒಂದು ಸಭೆ ನಡೆಸಿ ಒಂದು ನಿರ್ಣಯಕ್ಕೆ ಬಂದಿರುವಂಥದ್ದು. ಈಗೇನು ಪೋಕ್ಸೋ ಅಡಿಯಲ್ಲಿ ಒಂದು ಪ್ರಕರಣ ದಾಖಲೆ ಪ್ರಕರಣದ ವಿರುದ್ಧ ಇಡೀ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕ ಪ್ರತಿಯೊಬ್ಬರು ಮಾತಾಡಿರುವಂಥದ್ದು ಒಂದೇನೆ, ಯಾವುದೇ ವಿಚಾರಣೆ ಮಾಡದೇನೆ ನೇರವಾಗಿ ಪೋಸ್ಕೋ ಪ್ರಕರಣ ದಾಖಲೆ ಮಾಡಲಾಗಿದೆ. ಅಂದ್ರೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗನ ದೂರು ಏನು ಸ್ವಯಂ ಪ್ರೇರಿತ ದೂರು ದಾಖಲಿಸಿದೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎಂದು ಪೋಸ್ಕೋ ಪ್ರಕರಣ ದಾಖಲೆ ಮಾಡಿದೆ. ಅದಕ್ಕೆ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣವನ್ನ ಕೈ ಬಿಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯ ಹೋರಾಟ ನಡೆಸ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೂಡ ಇರ್ತಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರು ಇದ್ದಾರೆ. ಬಿಜೆಪಿ ಮುಖಂಡ ಲಲಿತಾ ಮೋದಿ ಅವರು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಈಗ ಸಭೆ ನಡೆಸಿದ್ರಿ, ಸಭೆಯಲ್ಲಿ ಏನ್ ನಿರ್ಣಯ ತಗೊಂಡ್ರಿ? ಸಭೆಯಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ಇಲ್ಲೆಲ್ಲ ಭಕ್ತರಿಗೆ ಬಹಳ ನೋವು ಉಂಟಾಗಿದೆ. ಯಾಕಂತಂದ್ರೆ ಇಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಏನಿಲ್ಲ. ಸಹಜವಾಗಿ ಆ ತಾಯಿನೇ ಒಂದು ಆ ಫೋಟೋ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಆ ತಾಯಿ ಒಪ್ಪಿದಾಗ ಇದು ಯಾವುದು ಮ್ಯಾಟ್ರ್ ಆಗಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನು ಮಕ್ಕಳ ಆಯೋಗದ ಅಧ್ಯಕ್ಷರು ಏನು ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲದಕ್ಕಿಂತ ಮುಂಚಿತವಾಗಿ ಒಂದು ಕೌನ್ಸಿಲಿಂಗನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಮಗುವನ್ನು ಕರೆದು ಕೌನ್ಸಿಲಿಂಗ್, ತಾಯಿಯನ್ನು ಕರೆದು ಕೌನ್ಸಿಲಿಂಗ್ ಮಾಡಿ ಅದರ ಹೇಳಿಕೆಯನ್ನು ತಗೊಂಡು ಅದರ ನಂತರ ಅವ್ರಿಗೆ ಸರಿ ಅನಿಸಿದಾಗ ಅದು ಮಾಡಬೇಕಾಗಿತ್ತು. ಅವರು ಎಲ್ಲೋ ಕೂತು ಬಿಟ್ಟು ಇಲ್ಲಿ ನಡೆದಿರ್ತಕ್ಕಂಥ ಬರೀ ಒಂದು ವಿಡಿಯೋ ಆಧಾರದ ಮೇಲೆ ಆ ವಿಡಿಯೋವನ್ನು ಎಲ್ಲರೂ ಪರಿಪೂರ್ಣವಾಗಿ ನೋಡಿದಾಗ ಗೊತ್ತಾಗ್ತದೆ. ಅದನ್ನು ಬ್ಲಾಡರ್ ಕೂಡ ಸಹ ಮಾಡಿಲ್ಲ. ಯಾಕಂದರೆ ಒಂದು ಮಕ್ಕಳ ಆಯೋಗದಂದರೆ ಹೆಸರನ್ನು ಕೂಡ ನಾವು ಎಲ್ಲೂ ಕೂಡ ಪ್ರಸ್ತಾವನೆ ಮಾಡಬಾರ್ದು ಕಾನೂನುಬದ್ಧವಾಗಿ. ಅದು ಅವ್ರಿಗೆ ತಿಳಿದಿದ್ರೂ ಸಹಿತವಾಗಿ ಒಂದು ವಿಡಿಯೋದು ಇಡೀ ಮುಖ ತೋರಿಸಿದಾಗ ಆ ಮಗುವಿನ ಮೇಲೆ ಯಾವ ರೀತಿ ವ್ಯತಿರಿಕ್ತವಾದ ಪರಿಣಾಮ ಬೀರ್ತಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ವಿಷಯದಲ್ಲಿ ಮಕ್ಕಳ ಆಯೋಗ ಎಡವಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸಭೆಯಲ್ಲಿ ಏನು ನಿರ್ಣಯ ಮಾಡಿದ್ರಿ, ಏನು ಡಿಸಿಷನ್ ಬಂದ್ರಿ? ಸಭೆಯಲ್ಲಿ ಈ ತಕ್ಷಣವಾಗಿ ತಾವು ಮಾಡಿರ್ತಕ್ಕಂಥ FIR ಅನ್ನ ರದ್ದುಪಡಿಸಬೇಕು. ರದ್ದುಪಡಿಸದೇ ಇದ್ದಲ್ಲಿ ನಾವು ಇಡೀ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ವಧರ್ಮದ ಭಕ್ತಾದಿಗಳು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಜಿಲ್ಲಾ ಆಡಳಿತದ ಎದುರು. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡೋ ಮುಖಾಂತರ, ಅಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸುವಂತ ಕೆಲಸ ಮಾಡ್ತೀವಿ. ಯಾವ ರೀತಿ ಹೋರಾಟ ಇರುತ್ತೆ? ಮಕ್ಕಳ ಆಯೋಗದ ಅಧ್ಯಕ್ಷರ ವಿರುದ್ಧವಾಗಿ ಒಂದು ಹೋರಾಟವನ್ನ ವ್ಯವಸ್ಥಿತವಾಗಿ, ಯಾಕೆ ಅವರು ಇದನ್ನ ಪರಿಪೂರ್ಣವಾಗಿ ಪರಿಶೀಲನೆ ಮಾಡಲಿಲ್ಲ? ಯಾಕಂದ್ರೆ ತಾವು ಮಾಡ್ತಕ್ಕಂಥದ್ದು ಒಬ್ರು ತಮ್ಮ ಪ್ರಚಾರಕ್ಕಾಗಿ ಮಾಡಿದವರು ಇನ್ನೊಂದಕ್ಕಾಗಿ ಮಾಡಿದಾರೆ, ನಾನು ಅದನ್ನು ವ್ಯಕ್ತಪಡಿಸಕ್ ಹೋಗಲ್ಲ. ಆದರೆ ಆ ಇರ್ತಕ್ಕಂಥ ಮಠದ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳನ್ನ ನೋವು ಮಾಡುವಂತ ಕೆಲಸ ಮಾಡಿದರೆ, ಹಾಗಾಗಿ ಬಹಳ ಉಗ್ರವಾದ ಹೋರಾಟವನ್ನ ಇರುತ್ತಂತ ಹೇಳಕ್ ಇಷ್ಟಪಡ್ತೀನಿ. ರಸ್ತೆ ತಡೆ ಮಾಡೋ ಮುಖಾಂತರವಾಗಿ ಪ್ರತಿಭಟನೆ ಮೊದಲೇ ಆಗ್ತದೆ. ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವ ಮುಖಾಂತರ ಪ್ರತಿಭಟನೆ ಆಗುತ್ತೆ. ಈಗ ಮಲ್ಲಿಕಾರ್ಜುನ ಮುತ್ತವರಿಗೆ ನೋಟಿಸ್ ಕೂಡ ಜಾರಿ, ಪ್ರಕರಣ ದಾಖಲಾಗಿದೆ, ಪ್ರಕರಣ ನಂತರದಲ್ಲಿ ಈಗ ತನಿಖಾ ತಂಡ ರಚನೆ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ ಮುತ್ತವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು, ಒಂದು ತಾಯಿಯ ಸ್ಟೇಟ್ಮೆಂಟ್ ಆದ ನಂತರ ಅವ್ರು ಯಾವುದೇ ಕಾರಣಕ್ಕೂ FIR ಮಾಡಕ್ ಬರಂಗಿಲ್ಲ. ನನಗೆ ತಿಳಿದಿರ್ತಕ್ಕಂಥ ಕಾನೂನುಬದ್ಧವಾಗಿ ನಾನು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾಕೆ ವಿಚಾರವಂದ್ರೆ, ಒಂದು ತಾಯಿ ಅಥವಾ ಒಂದು ಮಗು ಇಬ್ರು ಕೂಡ ಅಲ್ಲಿ ಹೇಳಿಕೆಯನ್ನ ಆಗಿರ್ತಕ್ಕಂಥದ್ದು. ಈಗಾಗಲೇ ಬಾಲಮಂದಿರದಲ್ಲಿ ಕರೆದು ಬಿಟ್ಟು ಕೇಳಿ ಹೇಳಿಕೆ ಅಂತ ತಗೊಂಡಿದ್ದಾರೆ. ಆಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದು ಕೊಟ್ಟು ಆ ಹುಡುಗಿ ಹೇಳಿಕೆ, ತಂದೆ ತಾಯಿ ಹೇಳಿಕೆಯನ್ನ ತಗೊಂಡಿದ್ದಾರೆ. ಆಮೇಲೆ ಅವರು ವಿಡಿಯೋ ಮುಖಾಂತರ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಕೊಡಕ್ಕಾಗಿದ್ರು ಕೂಡ ಮತ್ತೆ FIR ಮಾಡಿರ್ತಕ್ಕಂಥದ್ದೇ ಮೊದಲನೇ ತಪ್ಪು ನಾವು ಹೇಳ್ತಕ್ಕಂಥದ್ದು. ಆ ತಪ್ಪನ್ನ ಯಾವ ಆಧಾರದ ಮೇಲೆ ತಾವು ಮಾಡಿದ್ರು ಅಂತಕ್ಕಂಥ ಹೇಳ್ತೀನಿ. ಆ ಮಗುವನ್ನ ಎತ್ತಿ ಆಡಿಸುವಾಗ ಸುಮಾರು ಜನ ಅವ್ರ ರೂಮಲ್ಲಿ ಇರ್ತಕ್ಕಂಥದ್ದು ಕಣ್ಣಿಗೆ ಕಾಣ್ತಾ ಇದೆ. ಎಲ್ಲೇ ಆದ್ರೂ ಆ ಮಗು ನೋಡ್ರಿ, ಬ್ಯಾಡ್ ಟಚ್, ಗುಡ್ ಟಚ್, ಒಳ್ಳೆ ಸ್ಪರ್ಶ, ಕೆಟ್ಟ ಸ್ಪರ್ಶ ಅಂತಕ್ಕಂಥದನ್ನ ಪ್ರತಿಯೊಂದು ಕಡೆಗೆ ಈ ಎಲ್ಲ ಕಡೆನೂ ಶಾಲೆ ಕಾಲೇಜುಗಳಲ್ಲಿ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಮಗುನ ಸ್ಕೂಲಲ್ಲಿ ಕೂಡ ಹೇಳಿರ್ತಾರೆ. ಮುಟ್ಟಿರ್ತಕ್ಕಂಥ ಸ್ಪರ್ಶದಲ್ಲಿ ಅದು ಒಳ್ಳೇದಿದ್ದು ಕೆಟ್ಟದಿರ್ತಕ್ಕಂಥದನ್ನ ಗೊತ್ತಾಗೇ ಆಗುತ್ತೆ. ನಿಜವಾಗ್ಲೂ ಮತ್ತೆ ಕೆಟ್ಟ ದೃಷ್ಟಿಯಿಂದ ಸ್ಪರ್ಶ ಮಾಡಿದ್ರೆ ಯಾವ ಮಗುವನ್ನು ಕೂಡ ಸಹನ ಮಾಡಂಗಿಲ್ಲ, ಯಾವ ತಾಯಿ ಕೂಡ ಸಹನ ಮಾಡಂಗಿಲ್ಲ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಆ ತಾಯಿ ಮಗುವಿಗೆ ಏನಾದ್ರೂ ಆಗಿದ್ರೆ ಯಾವ ಮಟ್ಟಿಗೆ ಉಗ್ರ ಸ್ವರೂಪವನ್ನ ತಗೋತಾಳ ಅಂತಂದ್ರೆ ಆ ಜಾಗದಲ್ಲಿ ಯಾವ ವ್ಯಕ್ತಿ ಇದ್ದಾನಂತ ಇಂಪಾರ್ಟೆಂಟ್ ಇರಂಗಿಲ್ಲ. ಆ ವ್ಯಕ್ತಿನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರ ಹೊರತಾಗಿ, ಆದ್ರೆ ಯಾವ ತಾಯಿ ನಗುತ್ತಾ ಫೋಟೋ ವಿಡಿಯೋನ ಅಪ್ಲೋಡ್ ಮಾಡಿರ್ತಕ್ಕಂಥ ನಾವೆಲ್ಲೂ ಕೂಡ ಕಂಡಿಲ್ಲ. ಆದ್ರೆ ಅದು ಇರೋದ್ರಿಂದ ಇಲ್ಲಿ ಹಿಡಿದಿದ್ದಾರೆ ಅಂತಕ್ಕಂಥ ಸಹಜವಾಗಿ ಉದ್ದೇಶ ಏನ್ ಅನ್ಸುತ್ತೆ ಅಂತ
ಇದರಲ್ಲಿ ಏನು ಉದ್ದೇಶಪೂರ್ವಕ ಇದೆ ಅಂತ ಮಕ್ಕಳ ಆಯೋಗದ ಸದಸ್ಯರೇನು ಅಧ್ಯಕ್ಷರಾದ ಕೋಸಂಬೆ ಸರ್ ಅವರೇ ಹೇಳಬೇಕು. ಯಾವ ತಾರಾತುರಿಯಲ್ಲಿ ಅವರು ಈ FIR ಅನ್ನ ಮಾಡಿದಾರಲ್ಲ ಅವರು ಇದಕ್ಕೆ ಉತ್ತರ ಕೊಡ್ಬೇಕಂತ ಈ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ. ನಾನು ಸೋಷಿಯಲ್ ಮೀಡಿಯಾ ಮುಂದೆ ಬಂದು FIR ಮಾಡಿದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಮುಖಾಂತರವಾಗಿ ಅವ್ರು ಉಲ್ಟಾ ಉತ್ತರ ಕೊಡ್ಬೇಕು. ನಾನು ಇವತ್ತು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಆ ಪ್ರಶ್ನೆಗೆ ಉತ್ತರ ಅವ್ರು ಕೊಡ್ಲಿ, ಅದಕ್ಕೆ ಉತ್ತರ ಏನು ಕೊಡ್ಬೇಕು ಅನ್ನೋದು ನಾನು ಕೊಡ್ತೀನಿ. ಈಗ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ ನಂತರದಲ್ಲಿ ಪೊಲೀಸರು ತಮ್ಮ ಕೆಲಸ ಆರಂಭ ಮಾಡಿದ್ದಾರೆ, ತನಿಖೆ ಆರಂಭ ಮಾಡಿದ್ದಾರೆ. ಈಗ ಮುತ್ತುವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ನಿಮ್ದು ಯಾವ ರೀತಿ ಕಾನೂನು ಹೋರಾಟ ಇರುತ್ತೆ? ನಮ್ಗೆ ಪೊಲೀಸರಿಗೆ ಏನು ಯಾರು ದೂರು ಕೊಟ್ಟಿಲ್ಲ, ಅವರು ಸ್ವಯಂ ಪ್ರೇರಿತವಾಗಿ ಮಕ್ಕಳ ಆಯೋಗದವರು ಹೇಳ್ಯಾರಂತ ಇವ್ರು ಮಾಡ್ಯಾರ. ಅಲ್ಲಿ ಇರ್ತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಅವ್ರ ಹುಡುಗಿ ತಾಯಿ ಯಾರ, ತಂದೆ ಯಾರ, ಎಲ್ಲ ಯಾರ, ಮಗು ಅಂತೇಳಿ ಅವತ್ತು ಬರ್ತಡೇ ಅಂತೇಳಿ ಆ ಹುಡುಗಿಗೆ ಆರಾಮಿರಲಿಲ್ಲ. ಈ 3-4 ವರ್ಷದಿಂದ ಆರಾಮಿರಲಿಲ್ಲ. ಮುತ್ತೆ ರಾತ್ರಿ ಮುತ್ತೆ ಅಂತ ಕಾನೂರು ಸಾಲ್ಗಾಗಿ ಮುತ್ತೆ ಬಂದಾಗ ಮುತ್ತೆ ಏನು ಮಾಡ್ಯಾನ, ಎತ್ಕೊಂಡು ಮುದ್ದು ಮಾಡ್ಯಾನ. ಮಗುಗೆ ಎತ್ಕೊಂಡು ಮುದ್ದು ಮಾಡ್ಬಾರ್ದು ಅಂತಂದ್ರೆ ಇದು ಯಾವ ಲೆಕ್ಕ ಕಾನೂನು, ಯಾವ ಲೆಕ್ಕ? ಮಹಿಳೆ ಆಗೋದವ್ರಿಗೆ ಏನು ಗೊತ್ತು? ಅವ್ರ ತಾಯಿ ತಂದೆ ಬಂದು ಅವರ ಸ್ಟೇಟ್ಮೆಂಟ್ ಕೊಟ್ಟಾರ. ಏನು ಕೊಟ್ಟಾರ? ನಮ್ಮ ತಾತನ, ನಮ್ಮ ಮುತ್ತನ, ನಮ್ಮ ದೇವ್ರನ, ನಮ್ಮ ದೇವ್ರಿನಿಂದ ನಮ್ಮ ಮಗು ಆರಾಮಾಗ್ಯದ ಅಂತಕ್ಕಂಥದ್ದು ಸತ್ಯ ಅವ್ರು ಹೇಳ್ಯಾರ ಆಲ್ರೆಡಿ. ಇವ್ರು ಎಲ್ಲೋ ಒಂದು ಕಡೆ ಕುಂತಿಗೇಸಿ ಸುಮ್ಮನೆ ಒಂದು ಯಾವುದನ್ನು ಪಕ್ಷ ಕೇಸ್ ಅಂತಂದ್ರೆ ಹೆಂಗೆ ಈ ಸಮಾಜ ವ್ಯವಸ್ಥಿತಿ ಹೆಂಗಿರ್ತದೆ ರೀ ಸರ್? ಹೆಂಗಿರ್ತದೆ ಸಮಾಜ? ಕೆಟ್ಟೋಗ್ಬಿಟ್ಟದ. ಅದಕ್ಕೆ ಭಕ್ತರುವಾಗ ಇರ್ತಕ್ಕಂಥ ಇಡೀ ಅವ್ರ ಭಕ್ತರು ಎಷ್ಟು ಮಂದಿ ಯಾರು ಗೊತ್ತರ? ಮಹಾರಾಷ್ಟ್ರದಾಗಾರ, ಆಂಧ್ರದಾಗಾರ, ತೆಲಂಗಾಣದಾಗಾರ, ಕರ್ನಾಟಕದಾಗಾರ, ಎಲ್ಲ ರಾಜ್ಯದಲ್ಲಿ ಆ ಭಕ್ತರ ಮಲ್ಲಿಕಾರ್ಜುನ ಮುತ್ತನ ಭಕ್ತರು. ಅಂಥ ಭಕ್ತರು ಗಳಿಸಿರ್ತಕ್ಕಂಥ ಒಬ್ಬ ಮುತ್ತನ ಹೆಸರು ಸಹಿಸಲಾರದೆ ಯಾರ ಪಟ್ಟಭದ್ರ ದುಷ್ಟಶಕ್ತಿಗಳು ಇವರು ಕಾಣದ ಕೈಗಳು ಕೆಲಸ ಮಾಡಕತ್ತಾವ. ಇವ್ರ ಹೆಸರು ಕರೆ ಮಾಡ್ಬೇಕಂತ ಮೊದಲು ಅಂಥವ್ರು ಹಿಡಿಬೇಕು. ಅವ್ರ ಮಕ್ಕಳ ಆಯೋದವ್ರು ಅಂಥವ್ರು ಹಿಡಿದು ಅವ್ರ ಒಳಗೆ ಹಾಕ್ಬೇಕು ಮೊದಲ. ಈ ಮುತ್ತರಿಗೆ ಏನದಪ್ಪ ಅಂತಂದ್ರೆ 2-3 ದಿನದಾಗ ಇವ್ರನ್ನ ಈ ಕೇಸ್ ಕೈ ಬಿಡಲಿಲ್ಲ ಅಂದ್ರೆ, ಮಕ್ಕಳ ಆಯೋಗರಾಗಲಿ, ಇವತ್ತು SP ಆಗಲಿ, DSP ಆಗಲಿ, ಯಾರೇ ಆಗಲಿ ಈ ಕೇಸ್ ಕೈ ಬಿಡಲಂದ್ರೆ ಇಡೀ ರಾಜ್ಯ ತುಂಬಲ್ರಿ, ರಾಷ್ಟ್ರ ಮಟ್ಟದಾಗ ಇದು ದಂಗೆ ಹೇಳ್ತದೆ. ಜನ ಭಾಳ ದಂಗೆ ಹೇಳ್ತದೆ. ಭಕ್ತರು ಭಾಳ ಮಂದಿ ಯಾರ. ಕರ್ನಾಟಕ ರಾಜ್ಯ ತುಂಬ, ಆಂಧ್ರ ತುಂಬ, ಮಹಾರಾಷ್ಟ್ರ ತುಂಬ, ತೆಲಂಗಾಣ ತುಂಬ ಭಕ್ತರ ಮುತ್ತಾಗ ಹೋರಾಟ ಅಂದ್ರೆ ಯಾವ ರೀತಿ ಅಂತಂದ್ರೆ ಈ ಕೇಸು ಅವ್ರ ಮುತ್ತನವ್ರಿಗೆ ಏನು ಮುತ್ತನ ಬಗ್ಗೆ FIR ಮಾಡ್ಯಾರಲ್ಲ ಆ ಕೇಸನ್ನು ಕೈ ಬಿಡಲ್ತಾನೆ ಮಾಡ್ತೀವಿ ನಾವು ಹೋರಾಟ. ಎಲ್ಲ ಭಕ್ತರು ಎಲ್ಲರೂ ಒಬ್ಬರಲ್ಲ, ಎಲ್ಲ ಸಾರ್ವಜನಿಕರ ಮಟ್ಟದ ಇದು. ಯಾವ ಜಾತಿ ಇಲ್ಲ, ಭೇದ ಇಲ್ಲ. ಮುಸ್ಲಿಂ ದೇವರು ಯಮನೂರಪ್ಪ ಮುತ್ತೆ, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಎಲ್ಲ ಧರ್ಮದಾರ ಇಲ್ಲಿ. ಎಲ್ಲ ಧರ್ಮದವ್ರು ಬರ್ತಾರೆ. ಅಪಾರವಾದ ಜನಸಾಮಾಗ ಬರ್ತಾರೆ. ಅಂಥವ್ರನ್ನ ನೀವು ಯಾರೋ ಒಬ್ರು ಕಾಣದ ಕೈಗಳು ಅವ್ರನ್ನ ಹೆಸರು ಕರಬ್ ಮಾಡೋದಕ್ಕೆ ಇದೇನದಪ್ಪ ಅಂದ್ರೆ ಮಾಡ್ಯಾರ. ಈ ಕೇಸಲ್ಲಿ ಕೈ ಬಿಡಬೇಕು. ಕೈ ಬಿಡಲಪ್ಪ ಅಂತಂದ್ರೆ ನಾವು ಮಾತ್ರ ಈ SP ಆಫೀಸಲ್ಲಿಂದ ಹೈವೇ ರಸ್ತೆಯಲ್ಲೇ ಜಿಲ್ಲಾ ಮಟ್ಟದಾಗಲಿ, ರಾಜ್ಯ ಮಟ್ಟದಾಗಲಿ ಎಲ್ಲ ಕಡೆಗೆ ಹೋರಾಟ ನಡೀತದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಭಕ್ತರ ಮಾತು. ಅಂದ್ರೆ ಸಾಕಷ್ಟು ಈ ಒಂದು ಪೋಸ್ಕೋ ಪ್ರಕರಣ ದಾಖಲಾದ ನಂತರದಲ್ಲಿ ಭಕ್ತರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿಯಿಂದ ಕಿಡಿಕಾರ್ತ ಇಡೀ ಸಭೆಯ ತುಂಬ ಕೂಡ ಮುಖಂಡರು ಮಾತಾಡಿರುವಂಥದ್ದು, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ಪ್ರಕರಣ ದಾಖಲಾಗಿದೆ, ಅದನ್ನ ಕೈ ಬಿಡಲೇಬೇಕು. ಕೈ ಬಿಡದೇ ಇದ್ರೆ 2 ದಿನಗಳಲ್ಲಿ ಉಗ್ರ ರೀತಿ ಹೋರಾಟ. ಬರೀ ಯಾದಗಿರಿ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರಾದ್ಯಂತ ಅವರ ಸಾಕಷ್ಟು ಮಂಡಳಿ ಇದೆ, ಭಕ್ತಗಣನೆ ಇದೆ. ಎಲ್ಲರೂ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಡ್ತಾರೆ. ಮತ್ತೊಂದು ಕಡೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪ್ರಕರಣ ತಕ್ಷಣವೇ ಕೈ ಬಿಡದೇ ಇದ್ರೆ ಉಗ್ರ ರೀತಿಯ ಹೋರಾಟ ಎದುರಿಸಬೇಕಾಗುತ್ತೆ ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರಣ ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಯಾದಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.